ಚಾಮರಾಜನಗರದಲ್ಲಿ 5 ಹುಲಿಗಳನ್ನು ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಮೊನ್ನೆಯಿಂದಲೂ ಕೂಡ ನಡೀತಾ ಇದೆ. ಸುಮಾರು 6 ದಿನಗಳಿಂದ ನಡೀತಾ ಇದೆ. ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಹುಲಿಯನ್ನ ಟ್ರ್ಯಾಕ್ ಮಾಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ ನಂಜೇದೇವನಪುರದಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇರೋದು. ಹುಲಿ ಸೆರೆ ಹಿಡಿಯೋದಕ್ಕೆ ಬೋನ್ ಅಳವಡಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಮತ್ತೊಂದೆಡೆ ಡ್ರೋನ್ ಬಳಸಿ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಆನೆಗಳನ್ನು ಬಳಸಲಾಗ್ತಾ ಇದೆ. ಹುಲಿಯನ್ನ ಟ್ರ್ಯಾಕ್ ಮಾಡೋದಕ್ಕೆ ಒಟ್ಟು 5 ಹುಲಿಗಳು ಪತ್ತೆಯಾಗಿದ್ವು. ಜನವಸತಿ ಪ್ರದೇಶದಲ್ಲಿ ಓಡಾಡಿತು. ಇದು ಜನರ ಆತಂಕಕ್ಕೆ ಕಾರಣ ಆಗಿತ್ತು. ಇದರ ಬೆನ್ನಿಗೆ ಡ್ರೋನ್ ಬಳಸಿ ಹುಲಿಯ ಮೇಲೆ ನಿಗಾ ಇಡಲಾಗಿದೆ, ಹುಲಿಗಳ ಮೇಲೆ ನಿಗಾ ಇಡಲಾಗಿದೆ. ಸಾಕಾನೆಗಳನ್ನು ಬಳಸಿ ಕುಂಬಿಂಗ್ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಬೋನುಗಳನ್ನು ಇಟ್ಟಿದ್ದಾರೆ. 5 ಹುಲಿಗಳನ್ನು ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ, ಒತ್ತಡಗಳನ್ನು ಹಾಕ್ತಿದ್ದಾರೆ. ಹೊಲಗಳಿಗೆ ಜಮೀನುಗಳಿಗೆ ಹೋಗೋದಕ್ಕೆ ಕಷ್ಟ ಆಗ್ತಿದೆ, ಆದಷ್ಟು ಬೇಗ ಹುಲಿಗಳನ್ನು ಸೆರೆ ಹಿಡೀರಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಹುಲಿಯನ್ನ ಟ್ರ್ಯಾಕ್ ಮಾಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ ನಂಜೇದೇವನಪುರದಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇರೋದು. ಹುಲಿ ಸೆರೆ ಹಿಡಿಯೋದಕ್ಕೆ ಬೋನ್ ಅಳವಡಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಮತ್ತೊಂದೆಡೆ ಡ್ರೋನ್ ಬಳಸಿ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಆನೆಗಳನ್ನು ಬಳಸಲಾಗ್ತಾ ಇದೆ. ಹುಲಿಯನ್ನ ಟ್ರ್ಯಾಕ್ ಮಾಡೋದಕ್ಕೆ ಒಟ್ಟು 5 ಹುಲಿಗಳು ಪತ್ತೆಯಾಗಿದ್ವು. ಜನವಸತಿ ಪ್ರದೇಶದಲ್ಲಿ ಓಡಾಡಿತು. ಇದು ಜನರ ಆತಂಕಕ್ಕೆ ಕಾರಣ ಆಗಿತ್ತು. ಇದರ ಬೆನ್ನಿಗೆ ಡ್ರೋನ್ ಬಳಸಿ ಹುಲಿಯ ಮೇಲೆ ನಿಗಾ ಇಡಲಾಗಿದೆ, ಹುಲಿಗಳ ಮೇಲೆ ನಿಗಾ ಇಡಲಾಗಿದೆ. ಸಾಕಾನೆಗಳನ್ನು ಬಳಸಿ ಕುಂಬಿಂಗ್ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಬೋನುಗಳನ್ನು ಇಟ್ಟಿದ್ದಾರೆ. 5 ಹುಲಿಗಳನ್ನು ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ, ಒತ್ತಡಗಳನ್ನು ಹಾಕ್ತಿದ್ದಾರೆ. ಹೊಲಗಳಿಗೆ ಜಮೀನುಗಳಿಗೆ ಹೋಗೋದಕ್ಕೆ ಕಷ್ಟ ಆಗ್ತಿದೆ, ಆದಷ್ಟು ಬೇಗ ಹುಲಿಗಳನ್ನು ಸೆರೆ ಹಿಡೀರಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.